ಈ ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಆದರೆ ಇವಳನ್ನು ಮದುವೆ ಆಗಕ್ಕಾಗಲ್ಲ. ಯಾಕಾಗಲ್ವೋ? ಇಬ್ರಿಗೂ ಮದುವೆ ಆಗಿಲ್ಲ, ಮೊದಲೇ ಬಾರ್ಗೆಟ್ ನಿಂತಿದ್ದೀವಿ. ಯಾವ ಹುಡುಗಿ ಆದ್ರೇನು? ಯಾಕೆ ಹುಡುಗಿ ತೋರಿಸು ನೋಡು. ಚಂಪಾಕರಿ ಥರ ಇದ್ದಾಳಲ್ಲೋ, ಯಾಕೆ ಮದುವೆ ಆಗಲ್ಲ ಹೇಳಪ್ಪ? ಯಾಕಂದ್ರೆ ಅವಳಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಹುಡುಗಿನ ತೋರಿಸು ಅಂದರೆ ಆಂಟಿನ ತೋರಿಸ್ತಾವನೆ. ಅದು ಸರಿ, ನಿಂಗೆ ಯಾವ ಥರದ ಹುಡುಗಿರು ಅಂದ್ರೆ ಇಷ್ಟ? ಅಂದರೆ ಹುಡುಗಿ ಆಗಿದ್ರೆ ಸಾಕು, ಅಂದರೆ ಈ ಫ್ಯಾಮಿಲಿ ಹುಡುಗಿ ಆಗಿದ್ರೆ ಸಾಕು. ಅಡುಗೆ ಮಾಡ್ಬೇಕಾದ್ರೆ ಮನೇಲಿ ಸಹಾಯ ಮಾಡ್ತಾಳೆ. ಓ ಹಾಗೆ. ಆದರೆ ನನ್ನ ಟೇಸ್ಟೇ ಬೇರೆ. ಏನು? ನನಗೆ ದಿನದ 24 ಗಂಟೆ ನನ್ನೇ ಲವ್ ಮಾಡಬೇಕು, ನನ್ನ ಜೊತೆನೇ ಇರಬೇಕು, ನನ್ನನ್ನು ಖುಷಿಯಾಗಿ ನೋಡ್ಕೋಬೇಕು. ಆದರೆ ಲವ್ ಮಾಡೋದಕ್ಕಿಂತ ಒಳ್ಳೆ ಕೇರ್ ಟೇಕರ್ ಆದರೆ ಒಳ್ಳೇದು ಅನ್ಸುತ್ತೆ. ಕೇರ್ ಟೇಕರ್ ಅಂದರೆ ನಾನು ನರ್ಸನ್ನೇ ಮದುವೆ ಆಗಬೇಕು. ಅಯ್ಯಪ್ಪ, ಅವಳನ್ನು ಮದುವೆ ಆದರೆ ಕಷ್ಟ. ಜ್ವರ ಬಂದಾಗಲೆಲ್ಲ ಬಾಯಿಗೆ ಥರ್ಮೋಮೀಟ್ರ್ ತುರುಕ್ತಾಳೆ. ಲವ್, ನಿನಗೆ ಜ್ವರ ಬಂದಾಗ ಮಲ್ಕೊಂಬಿಟ್ರೆ ನೀನು ನೋಡ್ಕೊಳಕ್ಕೆ ಒಂದು ಹುಡುಗಿ ಬೇಕಾ ಬೇಡವಾ? ಹಂಗಂತ ನಾನು ಯಾವಾಗಲೂ ಮಲಗಲ್ವಲ್ಲ. ನರ್ಸನ ಮದುವೆ ಆದರೆ ಎದ್ದಾಗಲೆಲ್ಲ ಮಲಗಿಸ್ಬಿಡ್ತಾಳೆ. ಹಾಗಾದ್ರೆ ನಿಂಗೆ ಎಂಥ ಹುಡುಗಿ ಬೇಕು? ನನಗೆ ಈ ಗಾಸಿಪ್ ಮಾಡೋ ಹುಡುಗಿಯರು ಅಂದರೆ ಇಷ್ಟ ಆಗಲ್ಲ. ಸುಮ್ಮನೆ ಅವ್ರ ಮನೆದು ಇವ್ರ ಮನೆದು ಕತೆ ಹೇಳಿ ತಲೆ ತಿಂತಿರ್ತಾರೆ. ಅಂದರೆ ಗಾಸಿಪ್ ಬೇಕಾದ್ರೆ ಭಯ. ಅವ್ರು ಯಾರೋ ಸ್ಕೂಟ್ರ್ ತಗೊಂಡ್ರು, ಅವ್ರು ಯಾರೋ ಮನೆ ತಗೊಂಡ್ರು, ಮತ್ತಿನ್ಯಾರೋ ಚಿನ್ನ ತಗೊಂಡ್ರು ಅಂತ ಗಾಸಿಪ್ ಮಾಡ್ತಿರ್ತಾಳೆ. ಈ ಗಾಸಿಪ್ಗಳಿಂದಲೇ ಸಂಸಾರ ಹಾಳಾಗಿರೋದು. ಅದೇ ನನಗೆ ಅಂದರೆ ಯಾವ ಹುಡುಗಿ ಆದರೂ ಓಕೆನಪ್ಪ, ಆದರೆ ಈ ಮಹಿಳಾ ಮೋರ್ಚ್ ಆಗಬಾರ್ದು. ಇಲ್ಲ ಅಂದರೆ ಎಲ್ಲದಕ್ಕೂ ಜಗಳ ಮಾಡ್ತಿರ್ತಾಳೆ. ಏನಾದರೂ ಮಹಿಳೆಯರು ಸ್ವಲ್ಪ ಟೀಸ್ ಮಾಡಿದ್ರೆ ಸಾಕು, ಗಂಡ ಅಂತ ನೋಡಿದ್ರೆ ದೂರ ಕೊಟ್ಟು ಒಳಗೆ ಕಳಿಸ್ಬಿಡ್ತಾಳೆ. ಕಷ್ಟ. ಈ 10 ಮುತ್ತು ಕೊಟ್ರೆ ಕಮ್ಮಿ ಆಯ್ತು, ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತಾಳೆ. 20 ಕೊಟ್ರೆ ಜಾಸ್ತಿ ಆಯ್ತು, ಓವರ್ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಎಷ್ಟು ಕೊಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಆಗ ನಾವು ಕೇಳ್ಬಿಟ್ಟು ಕೊಡಬೇಕು. ನಿನ್ನ ಕೆಪಾಸಿಟಿ ಎಷ್ಟಮ್ಮ, ನಾನು ಎಷ್ಟು ಕೊಡಬೇಕು, ಹೆಂಗೆ ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು ಅಂತ. ಅಲ್ಲ, ಆದ್ರೆ ಈ ತಬ್ಕೊಳ್ಳೋದು ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ಅದು ಭಾಳ ಈಸಿ. ಹೆಂಗೆ ತಬ್ಕೋಬೇಕು? ಒಂದೇ ಕೈಯಲ್ಲಿ ತಬ್ಕೋಬೇಕಾ, 2 ಕೈಯಲ್ಲಿ ತಬ್ಕೋಬೇಕಾ? ಆಮೇಲೆ ಅದು ಬಿಗಿಯಾಗಿ ತಬ್ಕೊಂಬಿಟ್ರೆ ಆಮೇಲೆ ಕೇಸ್ ಹಾಕ್ಬಿಡ್ತಾಳೆ. ಹುಷಾರು. ಪ್ರತಿಯೊಂದು ಅವ್ರ ಹತ್ರ ಕೇಳಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಎಡವಟ್ಟಾದ್ರೆ ಮಹಿಳಾ ಮೋರ್ಚಾಕ್ಕೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಅವ್ರು ನಮ್ಮನ್ನು ಬಂದು ತೂಗಿ ಅಳತೆ ಮಾಡಿ ಕೋರ್ಟಿಗೆ ಹೇಳ್ಕೊಂಡು ಹೋಗ್ತಾರೆ. ಅಮ್ಮ, ನಿಂಗೆ ಗೊತ್ತಾ, ಈಗಿನ ಕಾಲದಲ್ಲಿ ಹೆಂಡತಿನ ಪರ್ಮಿಷನ್ ಕೇಳ್ಬಿಟ್ಟು ಲವ್ ಮಾಡ್ಬೇಕಂತೆ. ಗೊತ್ತು. ಹೊಸ ಕಾನೂನು ಬಂದಿದಂತೆ, ಟಿವಿಲಿ ನೋಡಿದ್ನಪ್ಪ. ಮೊನ್ನೆ ಯಾವತ್ತೋ ಗಂಡನಿಂದ ಅತ್ಯಾಚಾರ ಆಗಿದೆ ಅಂತ ಕೇಸ್ ಬೇರೆ ಆಯ್ತು. ಅಲ್ಲ, ಗಂಡ ಹೆಂಡತಿ ಹೆಂಗೆ ಅತ್ಯಾಚಾರ ಮಾಡೋಕ್ಕಾಗತ್ತೆ? ಮತ್ತು ಮದುವೆ ಯಾಕಾಗಬೇಕು? ಎಲ್ಲದಕ್ಕೂ ಖ್ಯಾತೆ ತೆಗಿತಾರಲ್ಲ, ಎಲ್ಲದಕ್ಕೂ ಅವ್ರು ಪರ್ಮಿಷನ್ ಇಲ್ಲದೆ ಮುಟ್ಟೋ ಹಾಗೆಲ್ಲ ಮುಂದುವರಿಯೋಗಿಲ್ಲ. ಎಲ್ಲದಕ್ಕೂ ರೈಟ್ ಪ್ರೊಸೀಡ್ ಅಂತ ಇರಬೇಕು. ಆದ್ರೆ ಎಂಥ ಹುಡುಗಿನ ಮದುವೆ ಆಗೋದಂತ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆಯಪ್ಪ. ಡ್ಯಾನ್ಸರ್ನ ಮದುವೆ ಆದರೆ ನೋಡೋಕ್ಕೂ ಸ್ಮಾರ್ಟ್ ಆಗಿರ್ತಾರೆ, ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾರೆ. ಆ ಸ್ಮಾರ್ಟಿಗೆ ಬಾಯ್ ಫ್ರೆಂಡ್ ಇದ್ರೆ ಕರೆಕ್ಟ್ ಅಲ್ವಾ? ಬಾಯ್ ಫ್ರೆಂಡ್ ಇದ್ದಾನೆ ಇಲ್ವಾ ಅಂತ ಮುಚ್ಚಳಿಕೆ ಬರ್ಸ್ಕೋಬೇಕು. ಆಮೇಲೆ ನಾವು ಮೊಬೈಲಲ್ಲಿ ಚೆಕ್ ಮಾಡ್ಬೋದು. ಈ ಕದ್ದು ಮುಚ್ಚಿ ಲವ್ ಮಾಡೋರು ಹುಡುಗರ ಹೆಸರನ್ನ ಬೇರೆ ತರನೇ ಸೇವ್ ಮಾಡ್ಕೊಂಡಿರ್ತಾರೆ. ಯಾವ ತರ ಸೇವ್ ಮಾಡ್ಕೊಂಡಿರ್ತಾರೆ? ಒಬ್ಳು ಲೋ ಬ್ಯಾಟ್ರಿ ಅಂತ ಸೇವ್ ಮಾಡ್ಕೊಂಡಿದ್ಲು. ಅವಳು ಸ್ನಾನಕ್ಕೆ ಹೋಗಿದಾಗ ಅವಳು ಹುಡುಗ ಕಾಲ್ ಮಾಡಿದ್ರೆ ಲೋ ಬ್ಯಾಟ್ರಿ ಅಂತ ಬಂತು ಅಂತ ಅವಳು ತಾಯಿ ಚಾರ್ಜ್ಗೆ ಇಟ್ಬಿಟ್ರು. ಅಯ್ಯಯ್ಯಪ್ಪ, ಅಂತ ಹುಡುಗಿ ಆದ್ರೆ ಬೇಡವೇ ಬೇಡಪ್ಪ. ಈ ಪಾರ್ಟಿ ಗೀಟಿಗೆ ಹೋಗೋ ಹುಡುಗಿ ಆದ್ರೆ ಪಾಪ ಅಲ್ಲಿ ಏನು ನಡೀತು ಅಂತ ಅವ್ರಿಗೆ ಗೊತ್ತಿರಲ್ಲ, ಮರ್ತೋಗಿರತ್ತೆ. ಪಾಪ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಏನು ನಡೆದ್ರೆ ಅವ್ರೇನಕ್ಕೆ ಕಾರಣ ಆಗ್ತಾರೆ. ರಿಸ್ಕ್ ಬೇಡ. ಒಳ್ಳೆ ಹುಡುಗಿ, ಸಿಂಪಲ್ ಹುಡುಗಿ, ಸರಳವಾದ ಹುಡುಗಿ ಸಿಕ್ಕರೆ ಸಾಕು. ಯಾವ ಟೈಪು? ನಮ್ಮ ಹಳ್ಳಿಗಳಲ್ಲಿ ದಾವಣಿ ಹಾಕೊಂಡು ಹುಡುಗರನ್ನ ನೋಡಿದ ತಕ್ಷಣ ನಾಚ್ಕೊಂಡಿರ್ತಾರಲ್ವ, ಅಂತ ಹುಡುಗಿ. ನಿಜ. ಹಾಗಾದ್ರೆ ಒಳ್ಳೆ ಹಳ್ಳಿ ಹುಡುಗಿ ಸಿಕ್ಕರೆ ಡೇ ಅಂಡ್ ನೈಟ್ ಡ್ಯೂಟಿ. ಟ್ರೆಂಡಿಂಗ್ ಸೂಪರ್ ಸ್ಟಾರ್